ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲ. ಬಹಳ ಪ್ರಮುಖವಾಗಿ ರಾಜ್ಯ ರಾಜಕೀಯದಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಅನ್ನ ತೆಗೆದುಕೊಳ್ತಾ ಇದ್ದೀವಿ. ಏನು ಹಾಗಾದ್ರೆ ಸಿಎಂ ಆಗಿ ಒಂದು ತಿಂಗಳಾಗ್ತಾ ಇದ್ದಂತೆ ಡಿ ಕೆ ಶಿವಕುಮಾರ್ ಅವರು ಸಿಕ್ಕಾಪಟ್ಟೆ ಗೇಮ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಹೇಗೆ ರಾಜಕಾರಣವನ್ನ ಅವರು ಅರಿದು ಕುಡಿದಿದ್ದಾರೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಇದು. ಕೆಲವೊಂದು ಆರೋಪಕ್ಕೆ ಉತ್ತರವನ್ನ ಕೊಟ್ಟಂಗೆ ಕಾಣಿಸ್ತಾ ಇದೆ ಸಿಎಂ ಡಿ ಕೆ ಶಿವಕುಮಾರ್ ಅವರು. ಯಾರು ಮುಂದೆ ಏನು ಯೋಚನೆ ಮಾಡ್ತಾರೋ ಅದು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಾಗಿರುತ್ತೆ ಅಂತ ಕಾಣಿಸುತ್ತೆ. ಹಾಗಾಗಿ ಅದಕ್ಕೆ ಮುಂಚೆನೆ ಉತ್ತರ ಕೊಟ್ಬಿಡ್ತಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಯಾಕೆ ಭೇಟಿ ಆದ್ರು ಹಾಗಾದ್ರೆ? ಕುಟುಂಬ ಸಮೇತರಾಗಿ ಸಿದ್ದರಾಮಯ್ಯ ಮನೆಗೆ ಹೋಗಿದ್ಯಾಕೆ ಡಿ ಕೆ ಶಿವಕುಮಾರ್ ಅವರು? ಅದೇನು ಒಬ್ಬರೇ ಹೋಗಿಲ್ಲ, ಅವರು ಕುಟುಂಬ ಸಮೇತವಾಗಿ ಹೋಗಿದ್ದಾರೆ. ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಅವ್ರ ಜೊತೆ ಕೂತ್ಕೊಂಡು ತಿಂಡಿ ತಿನಿಸು ತಿಂದಿದ್ದಾರೆ. ಕುಟುಂಬ ಸಮೇತರಾಗಿ ಸಿದ್ದರಾಮಯ್ಯ ಮನೆಗೆ ಹೋಗಿದ್ಯಾಕೆ ಸಿಎಂ ಡಿ ಕೆ ಶಿವಕುಮಾರ್? ಗ್ಯಾರಂಟಿ ನ್ಯೂಸ್ ನಲ್ಲಿ ಸಿದ್ದು ಡಿ ಕೆ ಶ್ರೀ ಭೇಟಿಯ ಸ್ಫೋಟಕ ಸತ್ಯ. ಸಿಎಂ ಆಗಿ ಒಂದು ತಿಂಗಳಾಗ್ತಾ ಇದ್ದಂತೆ ಡಿ ಕೆ ಶಿವಕುಮಾರ್ ಗೇಮ್. ಕೆಲವೊಂದು ಆರೋಪಗಳಿಗೆ ಉತ್ತರ ಕೊಟ್ಟರು ಹಾಗಾದ್ರೆ ಸಿಎಂ ಡಿ ಕೆ ಶಿವಕುಮಾರ್ ಅವರು. ಗಮನಿಸ್ತಾ ಇದ್ದೀವಿ, ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಅವರ ಪತ್ನಿ ಇದ್ದಾರೆ, ಜೊತೆಗೆ ಅವರ ಸಹೋದರ ಡಿ ಕೆ ಸುರೇಶ್ ಅವರು ಕೂಡ ಇದ್ದಾರೆ. ಆ ನಿಟ್ಟಿನಲ್ಲಿ ಡಿ ಕೆ ಸುರೇಶ್ ಅವರು ಸಿದ್ದರಾಮಯ್ಯನವರ ಕಾಲಿಗೆ ಬೀಳೋದೇನು, ಆಶೀರ್ವಾದ ಪಡ್ಕೊಳ್ಳೋದೇನು, ಕೆಲವೊಂದಿಷ್ಟು ಪ್ರಶ್ನೆಗಳು ಓಡಾಡ್ತಾ ಇದ್ದಾವೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ ನಂತರ. ಅದು ಏನು ಎತ್ತ, ಯಾಕೆ ಇವತ್ತು ಭೇಟಿ ಕೊಟ್ಟಿದ್ರು ಕುಟುಂಬ ಸಮೇತರಾಗಿ, ಪಿನ್ ಟು ಪಿನ್ ಮಾಹಿತಿ ಕೊಡ್ತಾ ಹೋಗ್ತೀವಿ. ತಿಂಡಿ ತಿಂದಿದ್ದಾರೆ ನೋಡಿ ಮಾಜಿ ಸಿಎಂ ಸಿದ್ದರಾಮಯ್ಯನವರ ನಿವಾಸದಲ್ಲಿ. ಪತ್ನಿ ಸಮೇತ ಸಹೋದರನ ಸಮೇತ ಹೋಗಿದ್ದಾರೆ ಸಿಎಂ, ಮಾಜಿ ಸಿಎಂ ಸಿದ್ದರಾಮಯ್ಯನವ್ರ ಮನೆಗೆ. ಮಾಜಿ ಸಿಎಂ ಭೇಟಿ ಮಾಡಿದ್ಯಾಕೆ, ಅವ್ರ ಜೊತೆಗೆ ತಿಂಡಿ ತಿಂದಿದ್ಯಾಕೆ? ಸಣ್ಣ ಪುಟ್ಟ ವಿಚಾರಗಳಲ್ವಾ ಇವು ಅಂತ ನೀವು ಅನ್ಕೊಳ್ಬಹುದು. ಬಟ್ ಡಿ ಕೆ ಶಿವಕುಮಾರ್ ಪ್ರತಿ ಹೆಜ್ಜೆಯಲ್ಲೂ ಕೂಡ ರಾಜಕೀಯ ಇದೆ, ರಾಜಕಾರಣ ಇರುತ್ತೆ, ರಾಜಕೀಯ ಗೇಮ್ ಪ್ಲಾನ್ ಇರುತ್ತೆ.